ನಾನು ಸ್ವತಃ ಡಿ ಕೆ ಶಿವಕುಮಾರ್ ಅವರಿಗೆ ಮಾಜಿ ರಾಜ್ಯದ ಮುಖ್ಯಮಂತ್ರಿಗಳು ಕೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಮೇಲೆ ಒಂದು ಆಪಾದನೆ ಬಂತು. ಆಪಾದನೆ ಬಂದಾಗ ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಇವರೆಲ್ಲ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆಗಳು ಮಾಡಿದ್ರು. ರಾಜೀನಾಮೆ ಕೊಡಬೇಕು ಅಂತ. ನಾನು ಕೇಂದ್ರ ನಾಯಕರಿಗೆ ಹೇಳಿದೆ, ನಾನು ದಯವಿಟ್ಟು ರಾಜೀನಾಮೆ ನಾನು ತಗೊಳ್ಳಿ, ನನ್ನ ಮೇಲೆ ಆರೋಪ ಬಂದಿದೆ. ಜಾರ್ಜ್ ಅವ್ರ ಮೇಲೆ ಆರೋಪ ಬಂದಂತ ಸಂದರ್ಭದಲ್ಲಿ ನೀವು ರಾಜೀನಾಮೆ ಕೊಡಿ, ತನಿಖೆ ಆಗಲಿ. ತನಿಖೆ ನೀವು ನಿಜಕ್ಕೂ ಕೂಡ ನಿಷ್ಕಳಂಕರು ಅಂತಂದ್ರೆ ಮತ್ತೆ ನೀವು ಕ್ಯಾಬಿನೆಟ್ ಸೇರ್ಕೊಳ್ಳಿ. ನಾನೇ ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕನಾದಂಥ ಸಂದರ್ಭ ಹೋರಾಟ ಮಾಡಿದ್ದೆ. ಜಾರ್ಜ್ ರಾಜೀನಾಮೆ ಕೊಟ್ಟರು. ತನಿಖೆ ಆದಂಥ ಸಂದರ್ಭ ನಿರ್ದೋಷಿ ಅಂತ ಆಯ್ತು, ಮತ್ತೆ ಕ್ಯಾಬಿನೆಟ್ಗೆ ಹೋದ್ರು. ಅದೇ ರೀತಿ ನನ್ನ ಮೇಲೆ ಆಪಾದನೆ ಬಂದಂತ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.